ಹಲೋ, ಇವತ್ತು ನಾವು ಬ್ರಹ್ಮಗಿರಿ ಹಿಲ್ಸಲ್ಲಿದ್ದೀವಿ. ನಮ್ಮನ್ನೆಲ್ಲ ಕರ್ಕೊಂಬಂದಿರೋದು ಮಿಸ್ಟರ್ ರವಿಯವರು. ರವಿಯವರೇ, ಈ ಒಂದು ಏನು ನೀವು ನಮಗೆ ಕರ್ಕೊಂಬಂದಿದ್ದೀರಾ, ಈ ಫಾರೆಸ್ಟ್ ಬಗ್ಗೆ ನಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಡೀಟೇಲ್ ಆಗಿ ಅಂದರೆ ಇವೆಲ್ಲ ವೆಸ್ಟರ್ನ್ ಘಾಟ್ಸ್ ಇದು. ಇದೆಲ್ಲನೂ ಪಶ್ಚಿಮ ಘಟ್ಟಗಳಿಗೆ ಸೇರೋಂಥ ಪ್ರದೇಶ. ಓಕೆ. ಇದನ್ನು ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಾರೆ. ಓಕೆ. ನಿಮ್ಗೆ ಹಿಂದೆ ಕಾಣಿಸ್ತಿದೆಯಲ್ಲ, ಇದು ಬ್ರಹ್ಮದೇವರ ಬೆಟ್ಟ ಅಂತ ಇದು. ಓಕೆ. ಅದು ಈಗ ಅಲ್ಲಿಂದ ಇಲ್ಲಿವರೆಗೆ ಮಾತ್ರ. ಇನ್ನು ಆ ಕಡೆ ಎಲ್ಲ ಹೋದರೆ ನೀವು ಕೇರಳ ಬಾರ್ಡರ್ ಕೊನೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟದ ತುದಿನೇ ಬಾರ್ಡ್ರ್ ಅದು, ನಮ್ಮ ಕರ್ನಾಟಕ ಬಾರ್ಡ್ರ್. ಆ ಬೆಟ್ಟದ ತುದಿಯಿಂದ ಕೆಳಗಡೆ ಹೋದರೆ ಕೇರಳ ಅದು. ಓಕೆ. ಇಲ್ಲಿ ಯಾವ್ಯಾವ ಪ್ರಾಣಿಗಳು ಇದೆ? ಇಲ್ಲಿ ಹುಲಿ ಇದೆ, ಕರಡಿ ಇದೆ, ಕಾಡೆಮ್ಮೆ ಇದೆ, ಕಡವೆ ಇದೆ, ಜಿಂಕೆ ಇದೆ, ಮತ್ತು ಕಾಡು ನಾಯಿಗಳಿದೆ, ವೈಲ್ಡ್ ಡಾಗ್ಸ್ ಇದೆ. ಓಕೆ. ಇದು ಟೈಗರ್ ರಿಸರ್ವಾ ಇಲ್ಲ ನಾರ್ಮಲ್? ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ವೈಲ್ಡ್ ಲೈಫ್ ಟೈಗರ್ ರಿಸರ್ವ್ ಅಲ್ಲ ಇದು. ಹಾವುಗಳು ಯಾವುದು? 4 ಟೈಗರ್ ಇದೆ ಈ ಸ್ಯಾಂಕ್ಚುರಿ ಇಲ್ಲಿ. ಓಕೆ. ಇದು ಕಿಂಗ್ ಕೋಬ್ರಾಸ್ ತುಂಬ ಇದೆ ಇಲ್ಲಿ. ನಿಮಗೆ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ಕಿಂಗ್ ಕೋಬ್ರಾ ಸಿಗೋದು. ಓಕೆ. ಇದೆಲ್ಲ ಬಂಡೀಪುರ, ನಾಗರಹೊಳೆ ಎಲ್ಲೂ ಸಿಗಲ್ಲ. ಸರಿ. ಇಲ್ಲಿ ಇದು ಡ್ರೈ ಫಾರೆಸ್ಟಾ ಇಲ್ಲ ಯಾವ ರೀತಿ? ಎವರ್ಗ್ರೀನ್ ಫಾರೆಸ್ಟ್ ಇವು. ಎನಿ ಟೈಮ್ ಮಳೆ ಇರುತ್ತಾ ಇಲ್ಲಿ ಯಾವ ರೀತಿ? ಅಂದರೆ ಎನಿ ಟೈಮ್ ಹಸಿರು ಇರುತ್ತೆ. ಎನಿ ಟೈಮ್ ಹಸಿರು ಇರುತ್ತೆ, ಯಾವಾಗಲೂ ಹಸಿರಾಗಿರುತ್ತೆ. ನೀವು ಎಂಥ ಸಮ್ಮರಲ್ಲಿ ಬಂದರೂ, ಮಾರ್ಚ್ ಏಪ್ರಿಲ್ ಬಂದರೂ ಕೂಡ ಏನು ಹಸಿರು ಇದೆಯಲ್ಲ ಹಿಂಗೆ ಇರುತ್ತೆ. ಇಲ್ಲಿಗೆ ಬರೋರಿಗೆ ಯಾವ ಟೈಮಿಂಗ್ಸ್ ರೈಟ್ ಟೈಮ್ ಅಂತ ಹೇಳ್ತೀರಾ? ಇಲ್ಲಿಗೆ ಬರೋರಿಗೆ ನೀವು ಇಲ್ಲಿ ಬರೋಂಗೆ ಇಲ್ಲ. ಆಯಿತು, ಅಪ್ಪಿದಪ್ಪಿ ನಮ್ಮ ಥರ ಬಂದರೆ ಯಾವ ನಿಮ್ಮ ಥರ ಬಂದು ಒಂದಿನ ಆಲ್ಟ್ ಮಾಡೋಕೆ ಬರಬೇಕು. ಓಕೆ. ಸಂಜೆ ನೋಡಬೇಕು. ಸಂಜೆ ಒಂದಿನ ಆಲ್ಟ್ ಇದ್ದು ಸಂಜೆ ಬಂದು ಈ ಥರ ಜೀಪ್ ಟವರ್ ಮೇಲೆ ಆರಾಮಾಗಿ ಸೈಲೆಂಟ್ ಕೂತ್ಕೊಂಡು ಇಲ್ಲೆಲ್ಲ ವಾಚ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರಾಣಿಗಳೆಲ್ಲ ಒಟ್ಟಿಗೆ ಸೇರುವಂಥ ಜಾಗ ಇದು. ಸರಿ ರವಿ ಅವರೇ, ಥ್ಯಾಂಕ್ಸ್ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಈಗ ನಮ್ಮ ಫ್ರೆಂಡ್ ವಿನಯ್ ಅವರಿದ್ದಾರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ರಿಯಲಿ ಈ ತರ ಒಂದು ರಿಮೋಟ್ ಪ್ಲೇಸ್ಗೆ ನಮ್ಮನ್ನ ಕರ್ಕೊಂಡ್ಬಂದು ಈ ಪ್ರಕೃತಿಯ ಸೌಂದರ್ಯನ ಸವಿಯಲು ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ ವಿನಯ್. ಇರ್ಲಿ, ಈಗ ನಿಮ್ಮ ಅನಿಸಿಕೆ ಹೇಳಿ ವಿನಯ್ ಅವರೇ. ಎಷ್ಟು ಚೆನ್ನಾಗಿದೆ ನಾನು ಹತ್ರ ಏನು ಫೀಲ್ ಆಯ್ತು. ನೇಚರ್ ನೋಡಿ, ಅಟ್ ಈಸ್ ಬೆಸ್ಟ್ ಆಕ್ಚುಲಿ. ಓಕೆ. ಸೊ ಈಗ ಮೈಸೂರು, ಬೆಂಗಳೂರಲ್ಲಿ ಎಲ್ಲ ಸಿಟಿ ಲೈಫ್, ಎಲ್ಲ ಬಿಸಿ ಲೈಫ್, ಒಂದು ನಾವು ಉಸಿರಾಡೋದ ವಿಷದ ಗಾಳಿ ಆಗ್ಬಿಟ್ಟಿದೆ ಈಗ. ಇಂಥ ಒಳ್ಳೆ ಗಾಳಿ ನಿಮ್ಗೆ ಎಲ್ಲೂ ಸಿಗಲ್ಲ. ಇಲ್ಲಿ ಬಂದಾಗ ಚೆನ್ನಾಗಿ ಉಸಿರಾಡಿದಾಗ ನಮ್ಮ ಶ್ವಾಸಕೋಶ ಎಲ್ಲ ಕ್ಲೀನ್ ಆಗ್ಬಿಡ್ತದೆ. ಹೌದು. ಅಂದರೆ ಅವೆಲ್ಲ ನೇಚರಲ್ಲಿ, ಅಂದರೆ ಪ್ರಕೃತಿ ಜೊತೆ ಮನುಷ್ಯ ಬೆರಿಬೇಕು. ಅವಾಗಲೇ ಸಂತೋಷ ಅವರೇ, ನಿಮ್ಮ ಅನಿಸಿಕೆ ಹೇಳಿ, ಹೆಂಗಿದೆ? ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಸಂತೋಷ ಆಯಿತು. ಆ್ಯಕ್ಚುಲಾಗಿ ನಾನು ಮಿಸ್ ಮಾಡ್ಕೊಳಂಗಿದ್ದೆ. ಇದ್ರೂ ನಮ್ಮ ತೇಜ್ ಅವರು ಹೇಳಿದ್ದಕ್ಕೆ ನಾವು ಅಲ್ಲಿಂದ ಬಂದು ನೋಡ್ತಾ ಇದ್ದೀವಿ. ನಿಮ್ಮಿಂದ ನಾವು ಆಯ್ತು, ಅದೆಲ್ಲ ಸರಿ. ಇದೆಲ್ಲ ಹೆಂಗಿದೆ? ಅಂದರೆ ನೇಚರ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಆಯ್ತು ಆಯ್ತು. ಓಕೆ. ಓಂಕಾರ ಅವರೇ ಬನ್ನಿ. ಓಂಕಾರ ಅವರೇ, ಫ್ರೀಯಾಗಿ ನಿಮ್ಗೇನು ಹೇಳಿ. ತುಂಬಾ ಚೆನ್ನಾಗಿದೆ ಕಾಡೆಲ್ಲ. ಕಾಡಿಗಿಂತ ಇಷ್ಟ ಆಗಿದೆ ರವಿ ಅವ್ರ ಜಿಪ್ಸಿ ರೈಡು. ಜಿಪ್ಸಿ ಒಂದ್ಸಲ ಹಂಗೆ ವಿಡಿಯೋ ತಿಳಿಸಪ್ಪ. ಆ ಥರ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಗುತ್ತೋ ಇಲ್ವೋ? ಅರೆ ಬಟರ್ಫ್ಲೈ ಮಾತ್ರ ಇಷ್ಟೊಂದು ಬಟರ್ಫ್ಲೈ ಎಲ್ಲೂ ನೋಡಿರ್ಲಿಲ್ಲ ನಾವು. ಅವ್ರ ಮೇನ್ ಅವರೇ ಹೈಲೈಟ್. ಹೌದು. ಬನ್ನಿ ಇಲ್ಲಿ ಈ ಕಡೆ ಬನ್ನಿ ವಿಜಯ್ ಅವರೇ, ಕ್ಯಾಮರಾಮನ್. ಅಮೆಜಾನ್ ಫಾರೆಸ್ಟ್ ಗೆಲ್ಲ ಹೋಗಿದ್ದೀರಾ? ಈ ಫಾರೆಸ್ಟ್ ಯಾವ ರೀತಿ ಇದೆ ಅಂತ ಹೇಳಿ. ಬರ್ಬೇಕಾದ್ರೆ ಬಟರ್ಫ್ಲೈಸ್ ನೋಡ್ದು ತುಂಬಾ ಚೆನ್ನಾಗಿತ್ತು. ಇವರು ಅಮೆಜಾನ್ ಫಾರೆಸ್ಟ್ ಹೋಗಿದ್ದಾರೆ, ಅಮೆಜಾನ್ ಫಾರೆಸ್ಟ್ಗೆಲ್ಲ ಹೋಗಿದ್ದಾರೆ. ಈ ಫಾರೆಸ್ಟ್ ಬಗ್ಗೆ ಹೇಳಿ. ಇಲ್ಲ, ಫಾರೆಸ್ಟ್ ತುಂಬ ಚೆನ್ನಾಗಿದೆ. ಓಕೆನಾ. ಡೀಪ್ ಫಾರೆಸ್ಟ್ ಮೇಲೆ ನಿಂತ್ಕೊಂಡ್ರೆ ಮೇಲೆ ಏನು ಕಾಣಿಸೋದೇ ಇಲ್ಲ. ಓಕೆನಾ. ಅಷ್ಟು ದೊಡ್ಡ ದೊಡ್ಡ ಮರಗಳು, ಗ್ರೀನರಿ ಎಲ್ಲ ಭಾಳ ಇಷ್ಟ ಆಯಿತು. ಒಂಥರ ರಿಮೋಟ್ ಪ್ಲೇಸ್. ಸರಿ, ಒಳ್ಳೆ ಚೆನ್ನಾಗಿದೆ ಡೀಪ್ ಫಾರೆಸ್ಟು. ಐ ಆಮ್ ವೆರಿ ಹ್ಯಾಪಿ. ನಮ್ಮ ರವಿ ಅವ್ರಿಗೆ ಒಂದು ಅಪ್ರಿಷಿಯೇಷನ್ ಮಾಡ್ಬೋದು. ರವಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಓಕೆನಾ. ರವಿ ಅವ್ರ ಇದರಿಂದ ನಾವು ಇದನ್ನೆಲ್ಲ ವೀಕ್ಷಣೆ ಮಾಡಿದ್ದಾಯ್ತು. ರವಿ ಅವರಿಗೆ ಒಂದು ಹಿಪ್ಪಿ ಪೂರ ಹೇಳ್ಬೋಣಪ್ಪ. ಜಿಪ್ಸಿ ಬಾಯ್. ಥ್ಯಾಂಕ್ ಯು. ರವಿ ಅವ್ರಿಗೆ ಹೇಳ್ಬಿಡಿಪ್ಪ, ಜೈ ಹೇಳ್ಬೇಡ. 1 2 3 ರವಿ ಅವ್ರಿಗೆ ಜೈ. ಇದು ಇಮಿಡಿಯೇಟ್ ಬರಂಗಿದೆ.